ವೈಟ್ ಹೇರ್ಸ್ ಆಗ್ಬಿಟ್ಟು ಮುಂದೆ ಎಲ್ಲ ಬಿಳಿ ಕೂದಲು ಹಂಗಂಗೆ ಕಾಣಿಸ್ತಾ ಇದ್ದಾರೆ ಒಂದೊಂದು. ಹೋಗೋಣ ಹೋಗೋಣ ಬೇರೆ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಭೈರವ್ದು ನರ್ಸರಿ ಕ್ಲಾಸ್ ಕಂಪ್ಲೀಟ್ ಆಗಿ ಸರ್ಟಿಫಿಕೇಷನ್ಸ್ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ಸೊ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದ ಭೈರವ್ ಅಂತೂ. ಆ್ಯಂಡ್ ಒಂದಷ್ಟೊತ್ತು ಅವ್ರ ಮ್ಯಾಮ್ ಜೊತೆ ಮಾತಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿದ್ವಿ. ಅಂದರೆ ಯೂರೋ ಜೂನಿಯರ್ಸ್ ಅಂತ ಹೇಳಿ, ಅಂದರೆ ರೆಗ್ಯುಲರಾಗಿ ನಾವು LKG ಅಂತ ಏನು ಕರಿತೀವಿ, ಲೋವರ್ ಕಿಂಡರ್ ಗಾರ್ಡನ್, ಅದಕ್ಕೆ ಇವತ್ತು ಅಡ್ಮಿಷನ್ಸ್ ಹಾಗೆ ಮಾಡಿಬಿಟ್ಟು ಬಂದ್ವಿ. ಸೊ ದ್ಯಾಟ್ ಮಂಡೆಯಿಂದ ಬ್ರಿಡ್ಜ್ ಕೋರ್ಸ್ ಅಂತ ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಏನಿರುತ್ತೆ, ಮಕ್ಕಳು ಹೇಗೆ ಏನೇನು ಕಲಿತಾರೆ ಅದು ಒಂಚೂರು ಸೆಟ್ ಆಗಲಿಕ್ಕೆ ಟೀಚರ್ಸ್ ಯಾರ್ಯಾರು ಮತ್ತು ಆ ಎನ್ವಿರಾನ್ಮೆಂಟು, ಎಷ್ಟು ಜನ ಮಕ್ಕಳು ಬರ್ತಾರೆ, ಅವ್ರ ಫ್ರೆಂಡ್ಸ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅದು ಒಂದು ರೀತಿ ಸೆಷನ್ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ರಿಡ್ಜ್ ಕೋರ್ಸು ಏನು ಕಲ್ತಿದ್ದಾರೆ, ಏನು ಕಲಿತಾರೆ ಅನ್ನೋವಂಥ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಭೈರವ್ಗೆ ಸರ್ಟಿಫಿಕೇಷನ್ಸ್ನ ತೊಗೊಂಡು ಹಾಗೆ ಅಡ್ಮಿಷನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನು ಭೈರವ್ಗೆ ಹಿಂದಿನ ದಿವಸ ಗ್ರ್ಯಾಜುಯೇಷನ್ ಡೇ ಅಂತೆಲ್ಲ ಮಾಡಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ಪಾಟ್ಲಾಗ್ ಎಲ್ಲ ಮಾಡಿದರು. ಸೊ ಪಾಟ್ಲಾಗಿಗೆ ಏನೇನು ತೊಗೊಂಡೋಗಿದ್ದ ಅಂತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಇನ್ನು ನೆಕ್ಸ್ಟ್ 2 ಮಂತ್ಸ್ವರೆಗೂ ಅವನಿಗೆ ರಜಾನೇ ಇರುತ್ತೆ, ಸಮ್ಮರ್ ಹಾಲಿಡೇಸ್. ಸೊ ಆ ಒಂದು ಟೈಮಲ್ಲಿ ಸಮ್ಮರ್ ಕ್ಯಾಂಪು ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಡಾನ್ಸ್ ಕ್ಲಾಸ್ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ ಭೈರವು. ಸೊ ಲಾಸ್ಟ್ ಟೈಮ್ ಎಲ್ಲಿ ಹಾಕಿದ್ವೋ ಅಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸತಿನೂ. ಸೊ ಈ ರೀತಿ ಸೆಟಪ್ ಮಾಡಿದ್ರು ಗ್ರ್ಯಾಜುಯೇಷನ್ ಡೇನ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಮಕ್ಕಳು. ಆ್ಯಂಡ್ ಎಸ್, ನೆಕ್ಸ್ಟ್ ಕ್ಲಾಸ್ಗೆ ಅಂದರೆ LKG ಅಥವಾ ಯೂರೋ ಜೂನಿಯರ್ಸ್ ಏನಿದೆ ಅದಕ್ಕೆ ಅಡ್ಮಿಷನ್ ಫಾರ್ಮ್ ಕೂಡ ಫಿಲ್ ಮಾಡಿ ಅಡ್ಮಿಷನ್ ಕೂಡ ಮಾಡಿಬಿಟ್ಟು ಬಂದ್ವಿ. ಸೊ ದ್ಯಾಟ್ ಮತ್ತೆ ಅದಕ್ಕೆ ಅಂತ ಇನ್ನೊಂದು ಸತಿ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಹೋದಾಗ ಅಡ್ಮಿಷನ್ ಮಾಡಿಬಿಟ್ಟು ಬಂದುಬಿಟ್ವಿ. ಮತ್ತು ಈ ಸತಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕರ್ಕೊಂಡೋಗಿ ಬಿಟ್ಟು ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ವ್ಯಾನ್ ಕೂಡ ಬುಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅಡ್ಮಿಷನ್ ಎಲ್ಲ ಮುಗಿಸಿ ಬರಬೇಕಾದಾಗ ಒಂದು ಸ್ವಲ್ಪ ಕೆಂಪಕ್ಕಿ ಯಾಕೋ ಹುಳ ಬಂದಂಗೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಮ್ಮ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿ ಒಣಗಿಸಿ ಕೊಟ್ಟಿದ್ರು. ಸೊ ಅದನ್ನು ಕೆಂಪಕ್ಕಿದೇನಿದೆ ಅದರದ್ದು ಒಂಚೂರು ಪೌಡರ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ರೊಟ್ಟಿ ಜೊತೆ ರೊಟ್ಟಿ ಮಾಡಲಿಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಮನೆ ಸಿಕ್ಕಾಬಟ್ಟೆ ಗಲೀಜಾದಂಗೆ ಆಗಿಬಿಟ್ಟಿತ್ತು. ಸ್ಪೆಷಲಿ ಕಿಚನ್ ಏರಿಯಾ ನನಗೊಂಚೂರು ನೀಟಾಗಿಲ್ಲ ಅಂತಂದರೆ ಬೇಜಾರಾಗ್ತಿರತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸರಿ ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಫಸ್ಟು ಆಯಿಲ್ ಬಾಟಲ್ಸ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂಚೆ ನಾನು ಇದಕ್ಕೆ ಆಯಿಲ್ ಬಾಟಲ್ಸ್ ಇಟ್ಟಿದ್ದೆ. ನಾರ್ಮಲ್ ನಾವೇನು ಕುಕ್ಕಿಂಗ್ ಆಯಿಲ್ ಬಳಸ್ತೀವಿ ಅದನ್ನು ಬಳಸ್ತಾ ಇದ್ದೆ. ಬಟ್ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಯಾಕೋ ಬೇಜಾರಾಗಿಬಿಟ್ಟಿತ್ತು ಪ್ರತಿ ಸತಿ ರೀಫಿಲ್ ಮಾಡಬೇಕಂತ ಹೇಳಿ. ಸೊ ಅದಕ್ಕೆ ನಾನು ಬರೀ ಅದನ್ನು ದೇವ್ರ ಮನೆಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಇದು ಇಷ್ಟು ಜಿಡ್ಡು ಕಟ್ಟಿದೆ. ಯೂಶ್ವಲಿ ಸನ್ಫ್ಲವರ್ ಆಯಿಲ್ಸ್ ಆಗಲಿ ಅದು ಇಷ್ಟು ಜಿಡ್ಡು ಕಟ್ಟಲ್ಲ. ಪಾಮ್ ಆಯಿಲ್ ಅಥವಾ ದೇವ್ರೆಣ್ಣೆ ಅಂತ ಏನು ಬರುತ್ತೆ ಅದು ಈ ರೀತಿ ಜಾಸ್ತಿ ಜಿಡ್ಡು ಕಟ್ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಅಕ್ಕಿನ ಬಳಸ್ಕೊಂಡು ನೀಟಾಗಿ ರೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮ್ಯಾಜಿಕಲ್ ಅಂತ ಹೇಳ್ಬೋದು, ಅಷ್ಟು ಜಿಡ್ಡು ಕಟ್ಟಿದ್ದು. ಒಂಚೂರು ಅಕ್ಕಿನ ಹಾಕಿ ಚೆನ್ನಾಗಿ ಈ ರೀತಿ ಒಂಚೂರು ನೀರು ಹಾಕಿ ಶೇಕ್ ಮಾಡಿದ್ರಿಂದ ಎಷ್ಟೋ ಒಂದು ಸ್ವಲ್ಪ ಜಿಡ್ಡು ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಒಂದು 2-3 ಸತಿ ಮಾಡಿದೆ, ಬಿಕಾಸ್ ಇದು ಸ್ವಲ್ಪ ಜಾಸ್ತಿನೇ ಜಿಡ್ಡಾಗಿಬಿಟ್ಟಿತ್ತು. ಆ್ಯಂಡ್ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಈ ರೀತಿ ಪ್ರಿಲ್ ಲಿಕ್ವಿಡ್ ಏನಿದೆ ಅದನ್ನು ಹಾಕ್ಬಿಟ್ಟು ವಾಶ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಒಂದು 80% ಅಷ್ಟು ಕ್ಲೀನ್ ಆಯ್ತು ಅಂತ ಹೇಳ್ಬೋದು. ಒಂದು ರೀತಿ ಮ್ಯಾಜಿಕಲ್ ಸ್ಪ್ರೇ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಇನ್ನು ಇದೊಂದು ಸ್ವಲ್ಪ ಜಾಸ್ತಿ ಗಲೀಜಾಗಿದ್ದರಿಂದ ಒಂದು 2-3 ಸತಿ ನಾನು ಈ ರೀತಿ ಮಾಡಬೇಕಾಯ್ತು. ಆ್ಯಂಡ್ ಒಂದು ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡಿದ್ರು ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದರೆ ತಣ್ಣೀರಲ್ಲೇ ಆಲ್ಮೋಸ್ಟ್ 80% ಅಷ್ಟು ಕ್ಲೀನ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ. ಆ ರೀತಿ ಇದ್ದಿದ್ದು ಬಾಟಲ್ ಈ ರೀತಿ ಆಯಿತು ಫೈನಲಿ. ಆ್ಯಂಡ್ ಕಿಚನ್ ಕೌಂಟರ್ ಟಾಪು ಮತ್ತು ಕಂಟೈನರ್ಸ್ ಎಲ್ಲನೂ ತೆಗೆದು ಒಂದು ಸ್ವಲ್ಪ ವಾಶ್ ಮಾಡಬೇಕಿತ್ತು. ತುಂಬ ದಿವಸನೇ ಆಗೋಗಿತ್ತು ಈ ರೀತಿ ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡಿ. ನನಗಂತೂ ಇನ್ನೂ ಹಬ್ಬ ಕೂಡ ಹತ್ತಿರ ಬರ್ತಾಯಿದೆ. ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಮಾಡಲಿಕ್ಕೂ ಕಷ್ಟ ಆಗುತ್ತೆ, ಪಾಪು ಎದ್ದೇಳ್ತಾ ಇರ್ತಾನೆ. ಸೊ ಸೈಕಲ್ ಗ್ಯಾಪಲ್ಲಿ ಎಲ್ಲ ಮಾಡ್ಕೊಳ್ಬೇಕು. ಬಟ್ ಅವತ್ತಂತೂ ಸಿಕ್ಕಾಬಟ್ಟೆ ಕೈಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ.
ಎಲ್ಲ ಒಟ್ಟೊಟ್ಟಿಗೆ ಒಂದು ದಿವಸದಲ್ಲಿ ಕಂಪ್ಲೀಟ್ ಕಿಚನ್ ಅಂದರೆ ಕೆಳಗಡೆ ಏನೂ ಕ್ಲೀನ್ ಮಾಡಲಿಲ್ಲ, ಬರೀ ಮೇಲ್ಗಡೆ ಅಷ್ಟೇ. ಕೆಳಗಡೆ ಕಬರ್ಡ್ಸ್ ಎಲ್ಲ ಹಂಗಂಗೆ ಇತ್ತು. ಸೊ ಅದನ್ನೆಲ್ಲ ತೆಗೆದು ಒಂದು ದಿವಸ ಕ್ಲೀನ್ ಮಾಡೋಣ, ಎಲ್ಲ ಒಟ್ಟಿಗೆ ಮಾಡಲಿಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಈ ಕಂಟೈನರ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದೆ, ನಿಮ್ಗೆ ಅದು ಕೂಡ ತೋರಿಸಿದ್ದೀನಿ. ಸೊ ಅದರಲ್ಲಿ ಎಲ್ಲ ಸೀಡ್ಸ್ಗಳನ್ನೂ ಹಾಕಿಟ್ಕೊಂಡಿದ್ದೀನಿ. ಸೊ ದಟ್ ಬೆಳಗ್ಗೆ ಹೊತ್ತು ಮಿಲ್ಕ್ ಶೇಕ್ ಮಾಡಬೇಕಾದಾಗ ಎಲ್ಲ ಒಂದೇ ಕಡೆ ಸಿಕ್ಕಿದಾಗ ನನಗೂ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ. ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗ್ತದೆ. ಸುಮ್ಮನೆ ಒಂದು 3-4 ಬಾಟಲ್ಸ್ ತೆಗೆದು ಓಪನ್ ಮಾಡಿ ಮಾಡೋ ಬದಲು ಇದು ಆಲ್ಮೋಸ್ಟ್ ತುಂಬಾ ಟೈಮ್ ಸೇವ್ ಆಗ್ತದೆ ಅಂತ ಹೇಳ್ಬೋದು. ಇನ್ನೂ ಒಂದಷ್ಟು ಐಟಮ್ಸ್ನ ರೀಫಿಲ್ ಮಾಡಿಬಿಟ್ಟು ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸ್ಪೇಸ್ ಆದಷ್ಟು ನೀಟಾಗಿ ಇಟ್ಕೊಂಡಷ್ಟು ಒಳ್ಳೆಯದು ಅಂತ ಅನಿಸುತ್ತೆ. ನೋಡ್ಬೋದು ಎಷ್ಟೆಲ್ಲ ತೆಗೆದು ಕೆಳಗೆ ಹಾಕ್ಕೊಂಡು ಬಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ತಲೆನೋವು ಬರ್ತಾಯಿತ್ತು. ಮಧ್ಯ ಪಾಪು ಎದ್ದೇಳ್ತಾ ಇದ್ದಾನೆ, ಪಾಪುಗೆ ಹಾಲು ಕುಡಿಸು, ಮತ್ತು ಬಾ ಇದನ್ನು ಕ್ಲೀನ್ ಮಾಡು, ಒಂದು ರೀತಿ ಫುಲ್ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ಸ್ನಾನ ಆಲ್ಮೋಸ್ಟ್ ಮಿಡ್ನೈಟ್ ಮಾಡಿದ್ದೀನಿ ನಾನು ಅಂತ ಹೇಳ್ಬೋದು. ಸ್ನಾನ ಮಾಡ್ಕೊಂಡು ಮಲಗೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಬಟ್ ಕ್ಲೀನೆಲ್ಲ ಮಾಡಾದಮೇಲೆ ಪ್ರಶಾಂತವಾಗಿ ಈ ರೀತಿ ನೀಟಾಗಿ ಕಾಣಿಸ್ತಾ ಇದ್ದರೆ ಕಿಚನು ತುಂಬಾ ಖುಷಿಯಾಗುತ್ತೆ, ತುಂಬ ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಆವಾಗ ಎಷ್ಟು ಗಲೀಜು ಥರ ಅನ್ನಿಸ್ತಾಯಿತ್ತು, ಯಾವುದೂ ಆರ್ಗನೈಸ್ ಆಗಿರಲಿಲ್ಲ. ಸೊ ಈಗೆಲ್ಲ ನೀಟಾಗಿ ಆರ್ಗನೈಸ್ಡಾಗಿ ಎಲ್ಲ ಏನೇನಿದೆ ಒಂದೊಂದು ಕಡೆ ಇಟ್ಕೊಂಡು ಬಿಡಬೇಕು. ಇಲ್ಲ ಅಂತಂದರೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗಬೇಕಾದಾಗ, ಅಡುಗೆ ಮಾಡಬೇಕಾದಾಗ ತಲೆ ಕೆಟ್ಟೋಗ್ಬಿಡುತ್ತೆ, ಯಾವುದು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಪೀಸ್ಫುಲ್ಲಾಗಿ ಕಾಣಿಸ್ತದೆ ಕಿಚನು. ಸೊ ಇದೊಂಥರ ಮೋಟಿವೇಶನ್ ಅಂತ ಹೇಳ್ಬೋದು. ಎವ್ರಿ ಡೇ ನೈಟು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಕಿಚನ್ನ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಕುಕ್ಕಿಂಗ್ ಮಾಡೋದಕ್ಕೆ ಒಂದು ರೀತಿ ಖುಷಿ ಅನಿಸುತ್ತೆ, ಒಂದು ರೀತಿ ಪಾಸಿಟಿವಿಟಿ ಅನಿಸುತ್ತೆ. ಅದೇ ಒಂಚೂರು ಗಲೀಜು ಇದ್ಬಿಟ್ಟು ಅಥವಾ ಅಲ್ಲಲ್ಲೇ ಪಾತ್ರೆಗಳಿತ್ತು ಅಂತ ಅಂದರೆ ನೆಕ್ಸ್ಟ್ ಡೇ ಮಾಡಬೇಕಂತಲೇ ಮನ್ಸು ಬರಲ್ಲ. ಎಷ್ಟೋ ಸತಿ ನಾನು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಸೋಂಬೇರಿತನ ಮಾಡ್ಕೊಂಡ್ಬಿಟ್ಟು ಹಿಂದಿನ ದಿವಸ ಹಾಗೆ ಮಲಗಿಬಿಟ್ವಿ ಅಂತ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅದನ್ನು ಏನು ಮಾಡೋಕ್ಕೂ ಮನ್ಸಾಗ್ತಾರಲ್ಲ, ಅಯ್ಯೋ ಹೋಗಪ್ಪ ಇವತ್ತು ಆಚೆ ಏನಾದರೂ ತಿನ್ಕೊಳ್ಳೋಣ, ಇಲ್ಲ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆರ್ಗನೈಸ್ಡಾಗಿ ಇರೋವಂಥದ್ದು ನಮ್ಮ ಬ್ರೈನಲ್ಲಿ ಒಂದಷ್ಟು ಹಾರ್ಮೋನ್ಸ್ ಏನು ಪಾಪಪ್ ಆಗ್ತಾ ಇರುತ್ತೆ, ಬೇರೆ ನಮಗೆ ಇನ್ನೂ ಹೆಚ್ಚು ಉತ್ಸಾಹ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಪಾಪು ಕೂಡ ಮಲಗಿದ್ದ, ಎಲ್ಲನೂ ಒಟ್ಟಿಗೆ ಮುಗಿಸಿದ್ದು ನನಗೊಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹತ್ತತ್ರ ಮಧ್ಯಾಹ್ನ ಶುರು ಮಾಡಿದ್ದು ನಾನು ಕ್ಲೀನಿಂಗ್ ಮಾಡಲಿಕ್ಕೆ. ಸೊ ಟೈಮ್ ತೊಗೊಂಡು ಆ ಕಡೆ ಈ ಕಡೆ ಹೋಗಿ ಬಂದು ಮಾಡೋ ಅಷ್ಟೊತ್ತಿಗೆ ನನಗೆ ಹತ್ತತ್ರ ಒಂದು 10 ಗಂಟೆ ಆಗೋಗಿತ್ತು. ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟೊತ್ತಿಗೆ. ಆ್ಯಂಡ್ ಅದಾದಮೇಲೆ ನಾನು ಹೋದೆ ಸ್ನಾನಕ್ಕೆ. ಬಿಕಾಸ್ ಕ್ಲೀನೆಲ್ಲ ಮಾಡಿ ಈ ಸೆಕೆಗಂತೂ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾಯಿದ್ದೀನಿ. ಸುಮ್ಮನೆ ಇದ್ರಂತೂ ಸ್ವೆಟ್ಟು, ಅದರಲ್ಲಿ ಇಷ್ಟು ಕೆಲಸ ಮಾಡಿಬಿಟ್ರಂತೂ ಹಾಗೆ ಮಲ್ಗೋಕ್ಕಾಗಲ್ಲ ಅಂತ ಹೇಳಿ ಹತ್ತತ್ರ 11:30-12 ಗಂಟೆ ಟೈಮಿಗೆ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅವತ್ತೆಲ್ಲ ಏನೂ ಮಾಡಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟಾಗಿ ಕ್ಲೀನಾಗಿತ್ತು. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಚಿಕ್ಕದಾಗಿ ಉಪ್ಪಿಟ್ಟು ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದಾದಮೇಲೆ ನೈಟಿಗೆ ಒಂದು ಸ್ವಲ್ಪ ನಮ್ಮ ಮನೆಯವರು ಏನೂ ಮಸಾಲೆ ಐಟಮ್, ಖಾರ ಐಟಮ್ ಏನೂ ತಿನ್ನೋಕ್ಕಾಗ್ತಲ್ಲ, ತಿಳಿಗೆ ಏನಾದರೂ ಬೇಳೆ ಸಾರು ಥರ ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ಬೇಳೆ ಸಾರು ಮಾಡೋಣ. ಮತ್ತು ಒಂದಷ್ಟು ಐಟಮ್ಸ್ ನಾನು ಜೆಪ್ಟೋಯಿಂದ ಆರ್ಡರ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಹಾಗಲಕಾಯಿ ಕೂಡ ಬಂದಿತ್ತು. ನನಗೆ ಫಸ್ಟ್ ಹಾಗಲಕಾಯಿ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಒಂಥರ ಅಳುವು ಬರ್ತಿತ್ತು ನನಗೆ. ಹಾಗಲಕಾಯಿ ಉಪ್ಪಿಟ್ಟು ಇದನ್ನೆಲ್ಲ ತಿನ್ನಬೇಕು ಅಂದರೆ ಒಂಥರ ದುಃಖ, ಒಂಥರ ಬೇಜಾರು, ಯಾಕಪ್ಪ ಇದನ್ನೆಲ್ಲ ತಿನ್ನೋಕ್ಕೆ ಕೊಡ್ತಾರೆ ಅನ್ನೋ ಥರ. ಬಟ್ ಆದರೆ ಇವಾಗ ಒಂದು ರೀತಿ ಗೊತ್ತಾಗುತ್ತೆ ಯಾವುದು ಹೆಲ್ತ್ಗೆ ಒಳ್ಳೆಯದು ಅದನ್ನು ತಿನ್ನಬೇಕು, ಮಾಡಬೇಕು, ಎಲ್ಲದನ್ನು ತಿನ್ನಬೇಕು ಅಂತ ಹೇಳಿ. ಸೊ ಹಾಗಲಕಾಯಿ ಕೂಡ ಆರ್ಡರ್ ಮಾಡಿದ್ವಿ. ನಮ್ಮ ಮನೆಯವರು ಹಾಗಲಕಾಯಿ ಹಾಳಾಗಿಬಿಡುತ್ತೆ, ಪಲ್ಯ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಆಯಿತು, ಬೇಳೆ ಸಾರು ಮಾಡಿಬಿಟ್ಟು ಸೈಡಿಗೆ ಒಂಚೂರು ನೆಂಚ್ಕೊಳ್ಳೋದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ.
ಇನ್ನು ಭೈರವ್ಗೆ ಅಡ್ಮಿಷನ್ ಮುಗಿಸಿ ಬಂದ್ವಿ. ಒಂದು ರೀತಿ ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡೋವಂಥದ್ದೇ ಒಂದು ರೀತಿ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸ್ಪೆಷಲಿ ನಾನು ಅವನ್ನ ಪ್ಲೇ ಗ್ರೂಪಿಗೆ ಸೇರಿಸ್ಬೇಕಾದಾಗ ತುಂಬ ಒಂಥರ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಬರೀ ನೈಟೆಲ್ಲ ಕುತ್ಕೋ ಯಾವ ಸ್ಕೂಲ್ಸ್ ಇದೆ, ನಿಯರ್ ಬೈ ಸ್ಕೂಲ್ಸು ಯಾವುದಕ್ಕೆ ಸೇರಿಸ್ಬೇಕು ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಂಥದ್ದಿದೆ. ಬಿಕಾಸ್ ಮಕ್ಕಳಿಗೆ ಈಗ ಎಜುಕೇಷನ್ ಸಿಸ್ಟಮ್ ಅನ್ನುವಂಥದ್ದು ಎಷ್ಟು ಕ್ರೂಷಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅದು ಲೈಫ್ ಲಾಂಗ್ ಮಕ್ಕಳಿಗೆ ಅದು ಒಂಥರ ಬೇಸ್ ಲೈನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಮಕ್ಳಿಗೆ ಯಾವ್ದು ಬೆಸ್ಟು, ಎಲ್ಲಿ ಜಾಯಿನ್ ಮಾಡಿಸ್ಬೇಕು ಅನ್ನೋಂಥದ್ದು ನನಗಂತೂ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ ಆಗಿತ್ತು. ಅದೇ ಯೋಚನೆ ಮಾಡ್ತಿರ್ತೀವಿ ನಮ್ಮ ಟೈಮಲ್ಲಿ ಅಥವಾ ನಮ್ಮ ಪಪ್ಪ ಮಮ್ಮಿ ಟೈಮಲ್ಲಿ ಅವರೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಇದನ್ನೆಲ್ಲ ಅಂತ. ನಮಗೆ ಇರೋ 1-2 ಮಕ್ಕಳಿಗೆ ಎಷ್ಟೊಂದು ತಲೆ ಕೆಡುತ್ತೆ, ಇಷ್ಟೊಂದು ಯೋಚನೆ ಮಾಡ್ತೀವಿ ನಾವು ಅಂತ ಅಂದರೆ. ಮುಂಚೆ ಎಲ್ಲ ಎಷ್ಟು ಜನ ಒಬ್ಬೊಬ್ಬರಿಗೆ ಎಷ್ಟು ಮಕ್ಕಳೆಲ್ಲ ಇರ್ತಾಯಿದ್ರು, ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಪ್ಪ ಅಂತ ಅನಿಸುತ್ತೆ. ಸ್ಪೆಷಲಿ ಈಗ ಪಾಪು ಬಂದಾದ್ಮೇಲಿಂದ ಒಂದು ರೀತಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೈಟು ಎದಿರ್ತೀನಿ, ಬೆಳಗ್ಗೆನೂ ಎದಿರ್ತೀನಿ, ಒಂದು ರೀತಿ ಝಾಂಬಿ ಫೀಲ್ ಆಗಿಬಿಟ್ಟಿದೆ ನನಗಂತೂ. ಸೊ ಒಂದು ರೀತಿ ಈ ಎಜುಕೇಷನ್ ಸಿಸ್ಟಮ್ ಅನ್ನೋ ಅಂಥದ್ದು ಸಿಕ್ಕಾಬಟ್ಟೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತದೆ. ಮತ್ತು ಒಂದಕ್ಕಿಂತ ಒಂದು ಸಿಲೆಬಸ್ ಬೇರೆಗಳು ಏನೇನೋ ಡಿಫ್ರೆಂಟಾಗಿ ಕರಿಕ್ಯುಲಮ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸತಿ ಕೂಡ ಯೂರೋ ಕಿಡ್ಸಲ್ಲಿ ಏನೋ ಡಿಫ್ರೆಂಟ್ ಸಿಲೆಬಸ್ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಮಕ್ಕಳಿಗೆ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಹೇಳ್ಕೊಡ್ಲಿಕ್ಕೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಓಕೆ. ಬಟ್ ನನಗೇನೋ ಒಂದು ರೀತಿ 2 ವರ್ಷದಿಂದ ನನಗೆ ಒಂದು ರೀತಿ ಕಾನ್ಫಿಡೆನ್ಸ್ ಇದೆ. ಓಕೆ, ಏನು ಮಾಡಿದ್ರೂ ಚೆನ್ನಾಗಿ ಹೇಳ್ಕೊಡ್ತಾರೆ, ಕಲಿತಾರೆ ಮಕ್ಕಳು ಅನ್ನುವಂಥದ್ದು. ಸೊ ಪ್ಲೇ ಗ್ರೂಪಿಂದ ಇವಾಗ ನೋಡಿದ್ರೆ ಅವ್ನು ನಂಬರ್ಸ್ ಹೇಳೋದಾಗಿರ್ಬೋದು, ಆಲ್ಫಬೆಟ್ಸ್ ಆಗಿರ್ಬೋದು. ಸೊ ಒಂದು ರೀತಿ ಖುಷಿಯಿಂದ ಹೋಗ್ತಾನೆ ಸ್ಕೂಲಿಗೆ, ಯಾವುದೇ ರೀತಿ ಫೋರ್ಸ್ ಮಾಡೋದಾಗಲಿ ಆ ಥರದ್ದೇನೂ ಇರಲ್ಲ. ಸೊ ಹಾಗಾಗಿ ಒಂದು ರೀತಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಕೂಡ ಮೇಂಟೈನ್ ಮಾಡಿದ್ದಾನೆ ಭೈರವು. ಸೊ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಹಾಗಾಗಿ ಅವನು ಅಲ್ಲೇ ಜಾಯಿನ್ ಮಾಡಿಸೋಣ ಅಂತ ಈ ಸತಿ ಕೂಡ ಅಲ್ಲೇ ಕಂಟಿನ್ಯೂ ಮಾಡಿದ್ವಿ. ಇನ್ನು ಈ ಒಂದು ವೀಕ್ ಏನಿದೆ, ಈ ಒಂದು ವೀಕಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ ಮಾಡ್ತಿದ್ರೆ, ಸೊ 1 ವಾರ ಅದಿರುತ್ತೆ. ಅದಾದಮೇಲೆ ಅವನ್ನ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕು. ಸೊ ಅದ್ರ ಬಗ್ಗೆ ಈಗ ನೆಕ್ಸ್ಟ್ ಯೋಚನೆ ಮಾಡಬೇಕು. ಬಟ್ ಕಳಿಸೋದಕ್ಕಿಂತ ಹೆಚ್ಚಾಗಿ ಅವನ್ನ ಬಿಟ್ಟು ಕರ್ಕೊಂಡು ಬರೋವಂಥದ್ದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನಮಗೆ. ಇನ್ನು ಈ ಸತಿ ಡಾನ್ಸ್ ಮತ್ತು ಸ್ವಿಮ್ಮಿಂಗ್ ಎರಡೂ ಇಂಟ್ರಡ್ಯೂಸ್ ಮಾಡೋಣ ಅವನಿಗೆ ಅಂತ ಅಂದ್ಕೊಂಡಿದ್ದೀವಿ. ಸ್ಪೆಷಲಿ ಸ್ವಿಮ್ಮಿಂಗು ನಮ್ಮ ಮನೆಯವ್ರು ತುಂಬ ಇನ್ಸಿಸ್ಟ್ ಮಾಡ್ತಿದ್ದಾರೆ, ಹೋಗಬೇಕು, ಕಲಿಬೇಕು ಮಕ್ಕಳು ಅಂತ ಹೇಳಿ. ಮತ್ತು ಸ್ಕೇಟಿಂಗಿಗೂ ನೋಡಿದ್ವಿ, ಆ್ಯಕ್ಚುಲಿ ಸ್ಕೇಟಿಂಗ್ ಹಾಕೋಣ ಅಂತ ಹೇಳಿದ್ರು. ಬಟ್ ನಾನು ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ ಅವನು ಆಮೇಲೆ ಹಾಕೋಣ ಅಂತ ಹೇಳಿ ಅಂದ್ಕೊಳ್ತಿದ್ದೆ. ಬಿಕಾಸ್ ನನಗೆ ತುಂಬ ಭಯ, ಸ್ಕೇಟಿಂಗ್ ಅನ್ನುವಂಥದ್ದು ಬಿದ್ದಾಗ ತುಂಬ ಪೆಟ್ಟಾಗುತ್ತೆ ಮಕ್ಕಳಿಗೆ. ಟೆಕ್ನಿಕೆಲ್ಲ ಹೇಳ್ಕೊಡ್ತಾರೆ, ಬಟ್ ಸ್ಟಿಲ್ ನನಗೆ ಯಾಕೋ ಇನ್ನೂ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೇ ಇಲ್ಲ. ಸೊ ಸ್ವಿಮ್ಮಿಂಗ್ ಅಂತ ಅಂದರೆ ನಮ್ಮ ಮನೆಯವರು ಹೋಗಿರ್ತಾರೆ ಜೊತೆಗೆ, ಸೊ ಏನೋ ಒಂದು ರೀತಿ ಭಯ ಇರೋದಿಲ್ಲ. ಬಟ್ ಆದರೆ ಮಕ್ಕಳನ್ನ ಸ್ಕೇಟಿಂಗ್ ಹಾಕೋದಕ್ಕೆ ಒಂದು ಸ್ವಲ್ಪ ದೊಡ್ಡವನಾಗಲಿ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಆಗಲಿ, ಒಂದು 2 ಇಯರ್ಸ್ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ ಈಗ. ಇನ್ನು ಹತ್ತಿರ 2 ತಿಂಗಳ ತನಕ ಮನೆಯಲ್ಲೇ ಇರ್ತಾನೆ. ಅವನನ್ನು ಹೆಂಗೆ ಮೈಂಟೈನ್ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿಬಿಡಿದೆ ನನಗಂತೂ. ಬಿಕಾಸ್ ಮನೇಲಿದ್ದರೆ ಅವ್ನು ತುಂಬ ಹೊತ್ತು ಫೋನ್ ಯೂಸ್ ಮಾಡೋದಕ್ಕೆ ಅಡಿಕ್ಟ್ ಆಗಿಬಿಡ್ತಾನೆ. ಬಿಕಾಸ್ ನನಗೂ ಜಾಸ್ತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಬೆಳಗ್ಗೆ ಎಲ್ಲ ಅಡುಗೆ ತಿಂಡಿ ಮಾಡೋದ್ರಲ್ಲಿ ಎಲ್ಲೋ ಅವನಿಗೆ ಒಂದು ಕಡೆ ಟೈಮ್ ಕೊಡೋದಕ್ಕೆ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸತಿ. ಮತ್ತು ಅವ್ರ ಪಪ್ಪಾಗೂ ಅಷ್ಟೇ ಮೀಟಿಂಗ್ಸಲ್ಲಿರ್ತಾರೆ. ಅವನೊಬ್ಬನೇ ಆಗಿಬಿಟ್ಟಾಗ ಅವನು ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಜೊತೆಲಿ ಯಾರಾದರೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅವನು ಸ್ವಲ್ಪ ಹೊತ್ತು ಪೇಪರ್ ಕಟ್ಟಿಂಗ್ಸು, ಕಲರಿಂಗು ಎಲ್ಲ ಮಾಡ್ತಾನೆ. ಬಟ್ ಸ್ಟಿಲ್ ಆಫ್ಟರ್ ದ್ಯಾಟ್ ಅವನಿಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೋರ್ ಅಂತ ಆಗಿದ ತಕ್ಷಣ ಅವನು ಫೋನು, ಮೊಬೈಲ್ ಅಂತ ಅಡಿಕ್ಟ್ ಆಗಿಬಿಡ್ತಾನೆ. ಸೊ ನಾನು ಸ್ಕ್ರೀನ್ ಟೈಮ್ ಬೇಡ ಅಂತ ಹೇಳಲ್ಲ, ಬಟ್ ಸ್ಟಿಲ್ ತುಂಬ ಹೊತ್ತು ಯೂಸ್ ಮಾಡ್ತಾನೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಈ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇತ್ತು ಅಂದರೆ ಅವನಿಗೂ ಖುಷಿ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಬ್ಬೊಬ್ಬನೇ ಆಚೆ ಹೋಗಿ ಆಡೋಕ್ಕೂ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ, ಯಾರಾದರೂ ಅವನ್ನ ಎಸ್ಕಾಟ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ಕ್ವೈಟ್ ನಾರ್ಮಲ್ ಅಂತ ಅನಿಸುತ್ತೆ. ಮಕ್ಕಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗೋ ತನಕ ಒಬ್ಬೊಬ್ಬರನ್ನೇ ಕಳಿಸೋದಕ್ಕೆ ನಮಗೂ ಭಯ ಇರುತ್ತೆ. ಸೊ ಹಾಗಾಗಿ ಅವನ್ನ ಒಬ್ಬೊಬ್ಬನೇ ಕೂಡ ಹೊರಗಡೆ ಕಳಿಸೋದಿಲ್ಲ ಆಟ ಆಡೋದಕ್ಕೆ, ಪ್ಲೇ ಏರಿಯಾಗೆ. ಸೊ ಯಾರಾದರೂ ಒಬ್ಬರು ಅವನ ಜೊತೆ ಎಸ್ಕಾಟ್ ಮಾಡಲೇಬೇಕಾಗತ್ತೆ.
ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಾನು ಅವನ್ನ ಮನೆಯಲ್ಲಿ ಇಟ್ಕೊಂಡು ಅವನಿಗೂ ಬೋರ್ ಆಗಬಾರ್ದು. ಸೊ ಅವನು ಕ್ರಿಯೇಟಿವ್ ಆಗಿ ಏನಾದರೂ ಇರಬೇಕು ಅಂದರೆ ಒಂದಷ್ಟು ಕ್ಲಾಸಸ್ಸು ಈ ರೀತಿ ಎಂಗೇಜ್ ಮಾಡಿದ್ರೆ ಮಾತ್ರ ಮಕ್ಕಳು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಮತ್ತು ಅವ್ರಿಗೂ ಬೋರ್ ಆಗೋದಿಲ್ಲ ಈ ಒಂದು ಸಮ್ಮರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡೋಣ ಒಂದು ಸಮ್ಮರ್ ಹೇಗೆ ಪ್ಲ್ಯಾನ್ ಮಾಡ್ತೀನಿ ನಾನು ಅಂತ. ಯೂಶ್ವಲಿ ನಾನು ಫ್ರೀ ಇದ್ದೆ ಅಂದ್ಬಿಟ್ರೆ ಅವನ್ನ ಕರ್ಕೊಂಡೋಗಿ ಪಿಕಪ್ಪು ಡ್ರಾಪ್ ಮಾಡೋದೆಲ್ಲ ನನಗೆ ದೊಡ್ಡ ಕೆಲಸ ಅಂತ ಅನಿಸೋದೇ ಇಲ್ಲ. ಬಟ್ ಈಗ ಇನ್ನೊಂದು ಪುಟಾಣಿ ಮರಿ ಇರೋದ್ರಿಂದ ನನಗೆ ಹೇಗೆ ಟೈಮ್ ಡಿವೈಡ್ ಮಾಡ್ಕೊಳ್ಬೇಕು, ಬಿಕಾಸ್ ಎವ್ರಿ 1.5 to 2 hours ಪಾಪುಗೆ ಫೀಡ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಹಾಗಂತ ಈಗ ನಾನು ಯಾವುದೇ ರೀತಿ ಫಾರ್ಮುಲಾ ಮಿಲ್ಕಿಗೆ ಹೋಗಿಬಿಟ್ರೆ ಮತ್ತೆ ಅದೊಂಥರ ಚಿಕ್ಕ ಪಾಪುಗೆ ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾಯಿದ್ದೀನ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಸೆಕೆಂಡ್ ಬೇಬಿ ಆದಾಗ ತುಂಬ ಜನಕ್ಕೆ ಒಂದು ಗಿಲ್ಟ್ ಇರುತ್ತೆ, ನಾನು ಒಳ್ಳೆ ತಾಯಿಯಾಗಿ ನೋಡ್ಕೊಳ್ತಾ ಇದ್ದೀನ ಮಗುನ, ಅಥವಾ ನಾನು ಏನಾದರೂ ಕಮ್ಮಿ ಮಾಡ್ತಾ ಇದ್ದೀನ ಅಂತ ಅನಿಸುತ್ತೆ. ಇನ್ನು ಚಿಕ್ಕ ಮಗು ನೋಡ್ಕೊಂಡಾಗ ದೊಡ್ಡ ಮಗು ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ವಲ್ಲ, ಏನು ಮಾಡ್ತಾಯಿದ್ದೆ, ನಾನು ತಪ್ಪು ಮಾಡ್ತಾಯಿದ್ದೀನ ಎಲ್ಲಾದರೂ ಒಂದು ಕಡೆ ಅನ್ನೋವಂಥ ಗಿಲ್ಟ್ ನನಗೆ ಪ್ರತಿ ಸತಿ ನಾನು ಯೂಶ್ವಲಿ ಹಾಲು ಕುಡಿಸಾದ್ಮೇಲೆ ಒಂಥರ ಪಾಪನ ಮಲ್ಕೊಂಡು ಬಿಡ್ತಾನೆ, ಅವನನ್ನು ನೋಡ್ಕೊಳ್ತಾ ಇದೆಲ್ಲ ಚಿಂತೆಗಳು ನನಗೂ ಒಂಥರ ಮೈಂಡಲ್ಲಿ ಟ್ರಿಗರ್ ಆಗ್ತಾನೆ ಇರುತ್ತೆ. ಬಟ್ ಕೆಲವೊಂದು ಸತಿ ನಾನೇ ಸಮಾಧಾನ ಮಾಡ್ಕೊಂಡು ಬಿಡ್ತೀನಿ. ಕೆಲವೊಂದು ಸತಿ ಓವರ್ ಥಿಂಕಿಂಗ್ ಮಾಡಬೇಕಾದಾಗ ಎಷ್ಟೊಂದು ಸತಿ ನಮ್ಮ ಮನೆಯವರು ಕೂಡ ಹೇಳಿದ್ದೀನಿ, ಈ ಥರ ನಾವು ಮಾಡ್ತಾಯಿರೋದು ಸರಿ ಇದೆಯಾ ಅಥವಾ ತಪ್ಪ, ನಾವು ಭೈರವ್ ಕಡೆ ಸ್ವಲ್ಪ ಕಮ್ಮಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವ ಏನು ಅಂತ ಹೇಳಿ. ಬಟ್ ಅವ್ರಿಗೆ ನನಗೆ ಸಮಾಧಾನ ಮಾಡೋದೇನು ಅಂದರೆ ಇದೆಲ್ಲ ಒಂದು ಫೇಸ್ ಅಷ್ಟೇ, ಅವನಿಗೆ ಏನು ಬೇಕೋ ಅದು ಅವ್ನು ಆಟ ಆಡ್ಕೊಳ್ತಾನೆ. ಸೊ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡ, ಇಟ್ಸ್ ಓಕೆ, ಒಂದಷ್ಟು ಕ್ಲಾಸಸ್ಗೆ ಹಾಕೋಣ. ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಮಕ್ಕಳಿಗೆ ಬಂದುಬಿಡ್ತು ಅಂತ ಅಂದರೆ ಆವಾಗ ಅವರೇ ಆಟ ಆಡಿಕೊಂಡು ಬೆಳ್ಕೊಂಡು ಬಿಡ್ತಾರೆ. ಸೊ ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ಅಂತಾರೆ. ಬಟ್ ತಾಯಂದಿರಾಗಿ ನಾವು ತುಂಬ ಯೋಚನೆ ಮಾಡ್ತೀವಿ, ಪ್ರತಿಯೊಂದು ಮಕ್ಳಿಗೂ ನಮ್ಮ 100% ಕೊಡ್ತಾ ಇದ್ದೀವ ಅನ್ನುವಂಥ ಪ್ರಶ್ನೆ ಕೂಡ ತುಂಬ ಸತಿ ಮೈಂಡಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಸತಿ ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ರೆ ಇಡೀ ನೈಟ್ ನಿದ್ದೆನೇ ಬರೋಲ್ಲ. ಇನ್ಫ್ಯಾಕ್ಟ್ ನೆನ್ನೆ ಕೂಡ ಹಾಗೆ ಆಗಿತ್ತು, ಏನೋ ನೋಡ್ಕೊಳ್ತಾ ಯೋಚನೆ ಮಾಡ್ತಾ ಹಾಗೆ ಮಲಗಿಬಿಟ್ಟಿದ್ದೀನಿ, ನಿದ್ದೆನೇ ಬರ್ತಲ್ಲ. ಹಾಗೂ ಎಷ್ಟೋ ಸತಿ ಫೋನ್ ಕೂಡ ಆಫ್ ಮಾಡಿ ತೆಗೆದಿಟ್ಬಿಟ್ಟು ಮಲ್ಕೊಂಡೆ. ಬಟ್ ಏನು ಮಾಡಿದ್ರು ನಿದ್ದೆ ಮಾಡಿಲ್ಲ. ಆಲ್ಮೋಸ್ಟ್ 5 ಗಂಟೆಗೆ ಒಂಚೂರು ನಿದ್ದೆ ಬಂತು, 5ರಿಂದ 6 ಗಂಟೆ. ಮತ್ತು 6 ಗಂಟೆಗೆ ಪಾಪು ಎದ್ದ. ಆಲ್ಮೋಸ್ಟ್ ಅವನು 20 ಮಿನಿಟ್ಸ್ 30 ಮಿನಿಟ್ಸ್ ಫೀಡ್ ಮಾಡಿ ಬರ್ಪ್ ಮಾಡೋ ಅಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ಮಾಡಿ ಇನ್ನೇನು ಟೈಮ್ ಆಗೇ ಬಿಡ್ತು, ಭೈರವ್ ಸ್ಕೂಲಿಗೆ ಮತ್ತೆ ಕಳಿಸ್ಬೇಕಿತ್ತು. ಸೊ ಮತ್ತೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೆ ಬಾಕ್ಸ್ ಕಟ್ಟಿ ಮಾಡೋ ಅಷ್ಟೊತ್ತಿಗೆಲ್ಲ ಟೈಮ್ ಹೋಗೇ ಬಿಡುತ್ತೆ. ಹೇಗೆ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ಬೋದು. ಬಟ್ ಎಸ್, ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ಆ ರೀತಿ ಹೋಗ್ತಾಯಿದ್ದೀನಿ. ಕೆಲವೊಂದು ಸತಿ ನಮ್ಮ ಮನೆಯವರು ಅದೇ ಅಂತಾರೆ, ನೀನು ಫೋನ್ ಸ್ವಲ್ಪ ಕಮ್ಮಿ ಯೂಸ್ ಮಾಡು, ಟೈಮ್ ಇದ್ದಾಗ ರೆಸ್ಟ್ ಮಾಡು ಅಂತ. ಬಟ್ ಒಂದು ಸತಿ ಅನಿಸುತ್ತೆ ನನಗೆ, ಮೀ ಟೈಮ್ ಅನ್ನುವಂಥದ್ದು ಅಥವಾ ಒಂಥರ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಒಂದು ಸ್ವಲ್ಪ ವೀಡಿಯೋಸು ಅಥವಾ ಒಂದು ಸ್ವಲ್ಪ ಸಾಂಗ್ಸ್ ನೋಡಿದಾಗ ಅಥವಾ ಯಾವುದೋ ಒಂದು ಕಾಮಿಡಿ ರೀಲ್ಸ್ ನೋಡಿದಾಗ ನನಗೂ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನನಗೆ ರಿಲ್ಯಾಕ್ಸೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಫೋನ್ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡ್ತೀನಿ. ಆ್ಯಂಡ್ ಕೆಲವೊಂದಷ್ಟು ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನು ವಾಯ್ಸ್ ಓವರ್ ಮಾಡ್ಕೊಳ್ಳೋದು ಯೂಶ್ವಲಿ ನೈಟ್ ಟೈಮ್ಸಲ್ಲಿ ನಾನು ಪಾಪು ಮಲಗಿದ್ದಾಗ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ರೀತಿ ಪ್ಯಾಕ್ಡ್ ಲೈಫ್ ಆಗೋಗ್ಬಿಟ್ಟಿದೆ. ಒಂದು ರೀತಿ ಎಲ್ಲನೂ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಸೊ ಒಂದು ಕಡೆ ಖುಷಿ ಆಗುತ್ತೆ, ಓಕೆ ಎಲ್ಲ ಆನ್ ಟೈಮ್ ಆಗ್ತಾಯಿದೆ, ನಡೀತಾ ಇದೆ, ಸೊ ನಥಿಂಗ್ ಟು ವರಿ ಅಂತ ಒಂದು ಕಡೆ. ಬಟ್ ಇನ್ನೊಂದು ಕಡೆ ಇಷ್ಟು ಕಷ್ಟನ ಎಲ್ಲ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾದಾಗ ಕೆಲವೊಂದು ಸತಿ ತುಂಬ ದುಃಖ ಆಗುತ್ತೆ, ಅಳು ಬರುತ್ತೆ. ಆ್ಯಂಡ್ ಎಷ್ಟೊಂದು ಸತಿ ವಾಶ್ರೂಮ್ಗೆ ಹೋದಾಗ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಹತ್ತಿದ್ದು ಕೂಡ ಇದೆ. ಬಟ್ ಇದೆಲ್ಲದು ಒಂದು ಫೇಸ್ ಆಫ್ ಲೈಫ್ ಅಷ್ಟೇ. ಹತ್ತತ್ರ 1 ವರ್ಷ 2 ವರ್ಷ ಮಗು ಸ್ವಲ್ಪ ದೊಡ್ಡದಾಗೋ ತನಕ, ಅದಾದಮೇಲೆ ಭೈರವು ಅವನು ಆಟಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ನಮಗೆ ಒಂದು ಸ್ವಲ್ಪ ಮಾನಿಟ್ರಿಂಗ್ ಮಾಡೋದಷ್ಟೇ ಇರುತ್ತೆ, ಬಿಟ್ಟರೆ ಜಾಸ್ತಿ ಏನು ಈ ರೀತಿ ಮಕ್ಕಳಿಗೆ ತಿನ್ನಿಸೋದು ಮಾಡೋದು ಅಥವಾ ಇಷ್ಟು ಕೇರ್ ತೊಗೊಳ್ಳೋ ಅಷ್ಟು ಇರೋದಿಲ್ಲ. ಸ್ವಲ್ಪ ಆರಾಮಾಗಿ ಇರುತ್ತೆ. ಮಕ್ಕಳು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದಿರ್ತಾರೆ. ಸೊ ಹಾಗಾಗಿ ಅಲ್ಲಿವರೆಗೂ ಒಂದು ಸ್ವಲ್ಪ ಕಷ್ಟ ತಾಯಂದಿರಿಗೆ ಖಂಡಿತವಾಗ್ಲೂ ಇರುತ್ತೆ. ಆ ಎಲ್ಲ ಫೇಸ್ನ ಮುಗಿಸ್ಕೊಳ್ಳೋ ಅಂಥದ್ದು
ಎಷ್ಟು ಕಷ್ಟ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸ್ಪೆಷಲಿ ಫಸ್ಟ್ ಬೇಬಿ ಟೈಮಲ್ಲಿ ಇರೋದಕ್ಕಿಂತ ಸೆಕೆಂಡ್ ಬೇಬಿ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ನಾವು ಡಿಪ್ರೆಷನ್ ಆಗಿರ್ಬೋದು, ಆ ಥರ ತುಂಬ ಯೋಚನೆ ಬರೋವಂಥದ್ದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಬಿಕಾಸ್ ಎರಡೂ ಮಕ್ಕಳನ್ನ ಮೇಂಟೈನ್ ಮಾಡೋವಂಥದ್ದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ವ್ಯೂವರ್ ಕೂಡ ಕಮೆಂಟ್ ಮಾಡಿದ್ರಿ, ಸೆಕೆಂಡ್ ಬೇಬಿ ಟೈಮಲ್ಲಿ ಬಾಣಿತನ ಅನ್ನೋವಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ಬಿಕಾಸ್ ಅದು ತುಂಬ ಕಷ್ಟ ಆಗುತ್ತೆ. ಯಾರಿಂದನೂ ನಾವು ಸಪೋರ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೆಕೆಂಡ್ ಬೇಬಿ ಟೈಮಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಬೇಬಿ ಟೈಮಲ್ಲಿ ಅಂತಂದರೆ ಆಲ್ಮೋಸ್ಟ್ ಹಸ್ಬೆಂಡ್ ಕೂಡ ಒಬ್ಬೊಬ್ಬರೇ ಇರ್ತಾರೆ. ಊಟ ತಿಂಡಿ ಜಾಸ್ತಿ ಡಿಪೆಂಡೆನ್ಸಿ ಇರೋದಿಲ್ಲ. ಬಟ್ ಸೆಕೆಂಡ್ ಬೇಬಿ ಟೈಮಲ್ಲಿ ತುಂಬ ಡಿಪೆಂಡೆನ್ಸಿ ಆಗೋಗ್ಬಿಡ್ತೀವಿ ನಾವು ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿ. ಅವ್ರಿಗೆ ಊಟ ತಿಂಡಿ ಆಗಿರ್ಬೋದು ಅಥವಾ ಫಸ್ಟ್ ಬೇಬಿ ಸ್ಕೂಲಿಂಗ್ ಆಗಿರ್ಬೋದು, ಇದೆಲ್ಲನೂ ತುಂಬ ಜಾಸ್ತಿ ಕಮಿಟ್ಮೆಂಟ್ ಆಗಿರೋದ್ರಿಂದ ಒಂಥರ ಸೆಕೆಂಡ್ ಬೇಬಿ ಬಂದಾಗ ಅಷ್ಟು ನಾವು ಫ್ರೀಯಾಗಿ ಅಥವಾ ಖುಷಿಯಾಗಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದು ಒಂಥರ ಎಲ್ಲೋ ಖುಷಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ಸ್ ಅಂತ ಅನಿಸ್ಬಿಡುವಂಥದ್ದು ಸಹಜ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನನಗೂ ಕೂಡ ಆಲ್ಮೋಸ್ಟ್ 1 ವಾರ 2 ವಾರ ಹಾಗೆ ಅನಿಸುತ್ತೆ, ಅಯ್ಯೋ ಯಪ್ಪ ಯಾವುದಪ್ಪ ಇದು ಇಷ್ಟು ಕಷ್ಟ ಆಗ್ತಾಯಿದೆಯಲ್ಲ ಅಂತ ಅನ್ನಿಸ್ತಾಯಿತ್ತು. ನೈಟು ಮಲ್ಗೋಕ್ಕಾಗಲ್ಲ, ಡೇನೂ ಮಲ್ಗೋಕ್ಕಾಗಲ್ಲ, ಅದರಲ್ಲಿ ಇಷ್ಟು ಕೆಲಸಗಳು ಬೇರೆ. ಮಧ್ಯದಲ್ಲಿ ಆಲ್ಮೋಸ್ಟ್ ನಮ್ಮ ಮನೆಗೆ ಹೆಲ್ಪರ್ ಬರ್ತಾಯಿದ್ದಾರೆ ಅಂತ ಹೇಳಿದೆ ನಿಮಗೆ, ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳ್ಕೊಡ್ಲಿಕ್ಕೆ. ಅವರು ಒಂದು 2-3 ದಿವಸ ಬರಲಿಲ್ಲ ಅಂತಂದರೆ ಅದು ಒಂಥರ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕಣ್ಣಲ್ಲಿ ಹತ್ತು ಬಿಡೋಣ ಅನ್ನೋ ಅಷ್ಟು ಬೇಜಾರಾಗಿಬಿಡತ್ತೆ. ಬಿಕಾಸ್ ಅವರು ಬರಲಿಲ್ಲ ಅಂತಂದರೆ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ನೀಟಾಗಿಲ್ಲ ಅಂದರೆ ನನಗೊಂಥರ ಸಮಾಧಾನವೇ ಇರಲ್ಲ. ಅದು ಏನಾದ್ರೂ ಮಧ್ಯರಾತ್ರಿಯಲ್ಲಿ ಎದ್ದು ಕ್ಲೀನ್ ಮಾಡಿಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಕ್ಲೀನಾಗಿರೋದು ಒಂದು ಯಾಕೆ ಅಂತ ಹೇಳಿದ್ರೆ, ಮನೇಲಿ ಮಕ್ಕಳಿದ್ದಾರೆ, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋ ಅಂಥದ್ದು ನನ್ನ ಮೇಜರ್ ಪಾಯಿಂಟ್ ಆಫ್ ಕನ್ಸರ್ನ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಕ್ಲೀನಾಗಿರಬೇಕು ಹಾಗೆ ಹಿಂಗೆ ಅನ್ನೋ ಅಂಥದ್ದಲ್ಲ. ಬಟ್ ಎಸ್, ಇಟ್ಸ್ ಆಲ್ವೇಸ್ ಬೆಟರ್ ಅಲ್ವಾ. ಯಾವುದೇ ರೀತಿ ಈಗಿನ ಎರಾನೇ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಧೂಳು, ಇನ್ಫೆಕ್ಷನ್ಸು ಸಿಕ್ಕಾಬಟ್ಟೆ ಈಗ ಡೇಂಜರ್ ಆಗಿಬಿಟ್ಟಿದೆ. ಎಷ್ಟು ಪ್ರಿಕಾಷನ್ಸ್ ತೊಗೊಂಡ್ರೂ ಕಮ್ಮಿನೇ ಅಂತ ಅನಿಸುತ್ತೆ. ಸೊ ಆದಷ್ಟು ನಾವು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಮಕ್ಕಳಿಗೆ. ಸೊ ಆಮೇಲೆ ಹುಷಾರು ತಪ್ಪಾದಮೇಲೆ ಅದನ್ನು ಕೇರ್ ಮಾಡೋ ಬದಲು ಈಗಲಿಂದ ಹುಷಾರಾಗಿದ್ಬಿಡೋದು ವಾಸಿ ಅಂತ ನನಗನ್ಸುತ್ತೆ. ಸೊ ಎಲ್ಲ ಥಾಟ್ಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ. ಒಟ್ಟಾರೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಪ್ರತಿಯೊಬ್ಬ ತಾಯಿ ಈ ಒಂದು ಫೇಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಅದನ್ನು ಸಮಾಧಾನವಾಗಿ ತೊಗೊಂಡು ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ಕೆಲಸ ಮಾಡ್ಕೊಳ್ಳೋದು, ಇದನ್ನು ಮಾಡೋದು ಬೆಟರ್ ಅನಿಸುತ್ತೆ. ಬಿಕಾಸ್ ನಾವು ತುಂಬ ಕ್ಲೀನ್ ಮಾಡಬೇಕು, ಅದು ಮಾಡಬೇಕು, ಆ ಕೆಲಸ ಈ ಕೆಲಸ ಅಂದಾಗ ಮಕ್ಕಳು ತುಂಬ ಬೇಗ ಬೆಳೆದು ಬಿಡ್ತಾರೆ. ಆ್ಯಂಡ್ ಆ ಒಂದು ಟೈಮ್ನ ಮತ್ತೆ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಒಂದು ಫೇಸ್ ಪಾಪು ಏನಿದೆ ಹುಟ್ಟಿದಾಗ ಹೇಗಿದ್ದೋ ಇವಾಗ ನೋಡೋದಕ್ಕೆ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ತಾನೆ. ಸೊ ಹಾಗಾಗಿ ಆ ಒಂದು ಫೇಸ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಕೆಲವೊಂದು ಸತಿ ಲೇಟ್ ಆಗಲಿ ಕೆಲಸ, ಅಥವಾ ಒಂದು ದಿವಸ ಹೊರಗಡೆ ಊಟ ಮಾಡೋದಾಗಲಿ. ಬಟ್ ಆದರೆ ಮಕ್ಕಳ ಜೊತೆ ಇರುವಂಥ ಟೈಮ್ ಏನಿದೆ ಅದು ಒಂಥರ ಲೈಫ್ ಟೈಮ್ ನಮಗೆ ಮೆಮೊರಬಲ್ ಅಂತ ಅನಿಸುತ್ತೆ. ಇನ್ನು ದೊಡ್ಡವರಾದಮೇಲೆ ಮಕ್ಕಳು ಅವ್ರದ್ದೇ ಆದಂಥ ಫ್ರೆಂಡ್ ಸರ್ಕಲ್ ಬಿಲ್ಡ್ ಆಗಿಬಿಡುತ್ತೆ. ಜಾಸ್ತಿ ಪೇರೆಂಟ್ಸ್ ಜೊತೆ ಇರೋಕ್ಕೆ ಇಷ್ಟಪಡೋದಿಲ್ಲ, ಅವ್ರ ಫ್ರೆಂಡ್ ಸರ್ಕಲ್ ಜೊತೆ ಇದ್ಬಿಡ್ತಾರೆ. ಹಾಗಂತ ಪ್ರೀತಿ ಕಮ್ಮಿ ಆಗುತ್ತೆ ಮಕ್ಕಳಿಗೆ ನಮ್ಮ ಮೇಲೆ ಅನ್ನೋದಕ್ಕಾಗೋದಿಲ್ಲ. ಬಟ್ ಆದರೆ ಮಕ್ಕಳಿಗೆ ಅವರ ಕಂಫರ್ಟ್ ಝೋನ್ ಅನ್ನೋದು ಬಿಲ್ಡ್ ಆಗುತ್ತೆ. ಇವಾಗ ನಾವೇ ಆದ್ರೂ ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗೋರ ಜೊತೆ ಮಾತಾಡೋದಕ್ಕೂ ಅಥವಾ ದೊಡ್ಡವ್ರ ಜೊತೆ ಮಾತಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಸೊ ಒಬ್ಬೊಬ್ಬರು ಮೆಂಟ್ಯಾಲಿಟಿ ಒಂದೊಂದು ರೀತಿ ಇರುತ್ತೆ. ಸೊ ಮಕ್ಕಳು ದೊಡ್ಡವರಾದಾಗ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಸೊ ಅದೇ ರೀತಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಈ ಒಂದು ಟೈಮ್ ಏನಿದೆ ಕಷ್ಟ ಆದರೂ ಒಂದು ಸ್ವಲ್ಪ ಎಂಜಾಯ್ ಮಾಡುವಂಥ ಟೈಮ್ ಅಂತ ಅನಿಸುತ್ತೆ ನನಗಂತೂ. ಆ್ಯಂಡ್ ಈ ರೀತಿ ಟೈಮ್ ಮತ್ತೆ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನು ಎಂಜಾಯ್ ಮಾಡಬೇಕು. ಕಷ್ಟದಲ್ಲಿ ಇರೋವಂಥ ಸುಖ ಈ ಒಂದು ಟೈಮ್ ಅಂತ ಅನಿಸುತ್ತೆ. ಸೊ ಎಸ್, ಇದಾಗಿತ್ತು ಒಂದಷ್ಟು ಭಾವನೆಗಳು ನನ್ನಲ್ಲಿ ಇದ್ದಿದ್ದಂಥದ್ದು. ಐ ಹೋಪ್ ತುಂಬ ನನ್ನ ಚಾನಲ್ನ ನೋಡುವಂಥ ತುಂಬ ಜನ ತಾಯಂದಿರಿಗೂ ಇದೇ ಭಾವನೆ ಇದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಭಾವನೆ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.